ಕಳೆದ 4-5 ವರ್ಷಗಳಿಂದ ಒಂದು ಪುಸ್ತಕವನ್ನು ತುಂಬ ಹುಡುಕ್ತಾ ಇದ್ದೆ. ಡಾಕ್ಟರ್ MP ಉಮಾದೇವಿ ಅಂತ. ಇವರು ಬರೆದಂತಹ ಪುಸ್ತಕಗಳು ಕಡಿಮೆ ಅಂತ ನನಗೆ ಗೊತ್ತಾಗಿದ್ದು ಕೂಡ ಆಮೇಲೆ. ಇವರ ಬೇರೆ ಬರಹಗಳನ್ನು ನಾನು ಓದಿಲ್ಲ. ಆದರೆ ಕೆಲವರು ಹೇಳ್ತಾರಲ್ಲ, ಅನ್ನ ಬೆಂದಿದೆಯಾ ಅಂತ ನೋಡೋದಕ್ಕೆ ಒಂದಗಳು ಸಾಕು ಅಂತ. ಇವರನ್ನ ವಿಮರ್ಶೆ ಮಾಡ್ತಾ ಇಲ್ಲ ನಾನು, ಆದರೆ ಇವರ ಬರಹ ಅಷ್ಟು ಗಟ್ಟಿಯಾಗಿದೆ ಅಂತ ಹೇಳೋ ಪ್ರಯತ್ನ ಮಾಡ್ತಾ ಇದ್ದೀನಿ ಅಷ್ಟೇ. ನಾವಿವತ್ತು ಮಾತಾಡ್ತಾ ಇದ್ದೀವಿ ಬದುಕಲಾರದ ಬಲವಂತರು ಎನ್ನುವಂತಹ ಪುಸ್ತಕ ಡಾಕ್ಟರ್ MP ಉಮಾದೇವಿ ಅವರು ಬರೆದಿದ್ದು. 1988ರಲ್ಲಿ ಪ್ರಕಟಗೊಂಡ ಈ ಪುಸ್ತಕಕ್ಕೆ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ. ನಾನಾಗಲೇ ಹೇಳಿದ ಹಾಗೆ 5-6 ವರ್ಷಗಳಿಂದ ಈ ಪುಸ್ತಕ ಸಿಕ್ಕಿರಲಿಲ್ಲ, ಯಾವುದೇ ಲೈಬ್ರರಿಲೂ ಕೂಡ ಸಿಕ್ಕಿರಲಿಲ್ಲ. ಆದರೆ ಈಗ ಮರುಮುದ್ರಣಗೊಂಡಿದೆ, ಎಲ್ಲ ಕಡೆ ಸಿಗ್ತಾ ಇದೆ. ನಾನು ಕೂಡ ಬೇಗನೆ ಇದನ್ನು ತಗೊಂಡೆ. 2 ವಿಷಯ ಹೇಳಬೇಕು. ಒಂದು, ಇದರಲ್ಲಿನ ಭಾಷೆ, ಶಿವಮೊಗ್ಗ ಅದರ ಸುತ್ತಮುತ್ತಲಿನ ಭಾಷೆಯನ್ನು ಲೇಖಕಿ ತುಂಬ ಚೆನ್ನಾಗಿ ಇದರಲ್ಲಿ ಅಳವಡಿಸ್ಕೊಂಡಿದ್ದಾರೆ. 2ನೇದು, ಇದು ನಿಧಾನವಾಗಿ ಓದಬೇಕಾದಂತಹ ಕೃತಿ. ನೀವು ಅವಸರವಾಗಿ ಇರುವಂತಹ ಒಂದು 300-350ಕ್ಕಿಂತ ಹೆಚ್ಚಿನ ಪುಟಗಳ ಈ ಕೃತಿಯನ್ನು ಕೆಲವು ಪುಸ್ತಕಗಳು ಓದಿಸ್ಕೊಂಡು ಹೋಗ್ತವೆ. 2 ದಿನ ಒಟ್ಟಿಗೆ ಕುತ್ಕೊಂಡ್ಬಿಟ್ರೆ ಮುಗಿದೋಗ್ಬಿಡತ್ತೆ. ಆದರೆ ಇದು ಆ ತರಹದ ಪುಸ್ತಕ ಅಲ್ಲ. ನೀವು ಸಮಯ ಕೊಟ್ಟು ನಿಧಾನವಾಗಿ ಇದನ್ನು ಓದಬೇಕು. ಶಕ್ತಿಯುತವಾದಂತಹ ಬರಹ, ನೇರ ಮನಸ್ಸಿಗೆ ನಾಟುವ ಪ್ರಸಂಗಗಳು, ಭಾವಾತಿರೇಕ ಇಲ್ಲದೆ ಲೇಖಕಿ ನಿಮಗೆ ಎಲ್ಲವನ್ನ ದಾಟಿಸಿ ಶೂನ್ಯವನ್ನ ಉಂಟು ಮಾಡುವ ಬಗೆ ಇದೆಯಲ್ಲ, ಅಬ್ಬಾ ಅಂತ ಅನ್ಸುತ್ತೆ. ಈ ಕೃತಿಯಲ್ಲಿ ನಿಮಗೆ ಕಾಣೋದು ಬದುಕಿನ ಹೋರಾಟ. ಇದರಲ್ಲಿ ಬರುವ ಎಲ್ಲ ಪಾತ್ರಗಳು, ವಕೀಲರು, ಅವರ ಹೆಂಡತಿ, ಅವರ ಮಕ್ಕಳು, ದತ್ತಕ್ಕಂತ ತಗೊಂಡಿರೋ ಮಗ, ಬಂದು ಸಾಕಿರೋ ಮಗ, ಎಲ್ಲರೂ ಕೂಡ ಅವರವರ ಸೋಮಾರಿತನದಿಂದ ಜೀವನಕ್ಕೇನೆ ಕಷ್ಟ ನೀನೇ ಕೊಟ್ಟಿರೋದು ಜೀವನ ಅಂತ ಆರೋಪ ಹೊರಿಸ್ಬಿಟ್ಟು ಬಾಳುತ್ತಿರುವಂತಹ ವ್ಯಕ್ತಿಗಳು. ಈ ತರಹದ ವ್ಯಕ್ತಿಗಳಿಂದ ರೋಸಿ ತಮ್ಮ ಬದುಕನ್ನ ಸಹಜವಾಗಿ ತೆರೆದುಕೊಳ್ಳಲಾಗದೆ ತೊಳಲಾಡಿ ನಶಿಸಿ ಹೋಗುವ ಇನ್ನಿತರ ಜೀವಗಳು. ಯಾರನ್ನೂ ಹಚ್ಚಿಕೊಳ್ಳದೆ ಸ್ವಾರ್ಥ ಜೀವನ ನಡೆಸುವ ಪಾತ್ರಗಳು ಕೂಡ ಇದ್ದಾವೆ. ತನ್ನ ಪಾಡಿಗೆ ತಾನು ಬಂದ ಬದುಕನ್ನ ಬದುಕುವ ಅವ್ವನ ಪಾತ್ರ ತುಂಬ ಗಟ್ಟಿಯಾಗಿ ಇದೆ ಅಂತ ನನಗನ್ನಿಸ್ತು. ಎಲ್ಲರನ್ನು, ಗಂಡಂದು ಒಂದು ರೀತಿ ಕಿರಿಕಿರಿ, ಮಕ್ಕಳದು ಒಂದು ರೀತಿ ಕಿರಿಕಿರಿ, ಸಾಯುವ ವಯಸ್ಸು ಬಂದರೂ ಕೂಡ ಪಾಪ ಆಕೆಯ ಬವಣೆ ಅಲ್ಲಿ ಮುಗಿಯೋದೇ ಇಲ್ಲ. ಹೀಗೆ ಒಂದೊಂದು ಪಾತ್ರವನ್ನು ನೀವು ಅರಗಿಸಿಕೊಂಡು ಕೃತಿ ಮುಗಿಸೋದಿದೆಯಲ್ಲ, ಅದು ಸುಲಭ ಅಲ್ಲ. ನಿಸ್ಸಂಶಯವಾಗಿ ಅತ್ಯುತ್ತಮವಾದಂತಹ ಒಂದು ಕ್ಲಾಸಿಕ್ ಕೃತಿ. ಎಲ್ರಿಗೂ ಇದು ದಕ್ಕತ್ತಾ? ಅದು ಗೊತ್ತಿಲ್ಲ. ಅದು ನಿಮ್ಮ ಅರ್ಥೈಸುವಿಕೆಗೆ ಬಿಟ್ಟಿದ್ದು. ಇವರ ಮತ್ತಷ್ಟು ಕೃತಿಗಳನ್ನು ಓದುವಂತಹ ಹೆಬ್ಬೈಕೆ ಇದೆ. ಬಹಳ ತಡವಾಗಿ ನಾನು ಇವರ ಪುಸ್ತಕಕ್ಕೆ ತೆರೆದುಕೊಂಡದ್ದಕ್ಕೆ ಬೇಸರ ಸಹ ಇದೆ. ದಿವಂಗತ MP ಉಮಾದೇವಿ ಅವರ ಕುರಿತು ಏನು ಲಭ್ಯ ಇದೆ ಅದನ್ನು ಸ್ವಲ್ಪ ಓದಿದಾಗ ಗೊತ್ತಾಗೋದು ಇವರೊಬ್ಬ ವಿಕ್ಷಿಪ್ತ ವ್ಯಕ್ತಿತ್ವದ ಮಹಿಳೆ ಅಂತ. ಈ ಕಥಾನಕದಲ್ಲಿ ಬರುವಂತಹ ಕೆಲವು ಭಾಗಗಳಾದರೂ ಅವರ ಜೀವನದ ಭಾಗಗಳ ಗೊತ್ತಿಲ್ಲ, ಇರಬಹುದು ಅಥವಾ ಇಲ್ಲದೆ ಇರಬಹುದು. ಆದರೆ ಓದಿದಾಗ ಹಾಗ ಅನ್ನಿಸದೆ ಅಂತೂ ಇರೋದಕ್ಕೆ ಸಾಧ್ಯವಿಲ್ಲ. ಅನ್ಸತ್ತೆ ಎಲ್ಲೋ ಒಂದ್ ಕಡೆ ಇದು ಅವರ ಜೀವನದ ಭಾಗವೇ ಆಗಿರಬಹುದಾ ಅಂತ. ಅವರು ಎಲ್ಲೂ ಕೂಡ ಬಹಳಷ್ಟು ತೆರೆದುಕೊಂಡಿಲ್ಲ, ನಿಮಗೆ ಅವರ ಬಗ್ಗೆ ಜಾಸ್ತಿ ಸಿಗೋದು ಇಲ್ಲ. ಹಾಗಾಗಿ ಇದನ್ನ ಖಂಡಿತವಾಗ್ಲೂ ಓದಲೇಬೇಕು. ನಾನು ಬೇರೆಯವರು ಬರೆದದ್ದು ಓದಿದ್ದು, ಇವರ ಒಂದೊಂದು ಬರಹ ಕೂಡ ಒಂದರಂತೆ ಒಂದು ಇಲ್ಲ ಅಂತ ನಾನು ಓದಿದೆ. ತುಂಬಾನೇ ಚೆನ್ನಾಗಿ ಬರೆದಿದ್ದಾರೆ. ಒಬ್ಬ ವ್ಯಕ್ತಿ ಜೀವನದಲ್ಲಿ ಹುಟ್ಟಿದ ಮೇಲೆ ಆತನಿಗೆ ಏನೋ ಒಂದು ಆಸೆ ಇರುತ್ತೆ, ಏನೋ ಒಂದು ಸಾಧನೆ ಮಾಡಬೇಕು ಅನ್ನುವಂತಹ ಒಂದು ಕನಸಿರುತ್ತೆ. ಆದರೆ ಹೋಗ್ತಾ 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 ಜೀವನದಲ್ಲಿ ಸೋಲನ್ನು ಒಪ್ಕೊಂಡ್ಬಿಟ್ರೆ, ಎಲ್ಲೋ ಒಂದು ಕಡೆ ಕೇಳಿದ್ದೆ, ನಿಮಗೆ ಒಂದು ಸರ್ತಿ ಜೀವನದಲ್ಲಿ ಸೋಲು ಬಂದರೆ ನೀವು ಅದನ್ನು ಮೆಟ್ಟಿ ನಿಂತು ಆ ಸೋಲಿಗೆ ಚಾಲೆಂಜ್ ಮಾಡಿ ನೀವು ಗೆಲ್ಲಬೇಕು. ಇಲ್ಲ ಅಂದರೆ ಸೋಲು ಅನ್ನೋದು ಟ್ರ್ಯಾಪ್. ಅದು ನಿಮ್ಮನ್ನು ಒಂದು ಸೋಲು, ಅದರ ನಂತರ ಮತ್ತೊಂದು ಸೋಲು, ಅದರ ನಂತರ ಮತ್ತೊಂದು ಸೋಲು. ಅದು ನಿಮ್ಮ ಸೋಂಬೇರಿತನದಿಂದನಾದರೂ ಬರಬಹುದು, ಜಿಗುಪ್ಸೆಯಿಂದಾದರೂ ಬರಬಹುದು, ಅಥವಾ ಜೀವನ ಇಷ್ಟೇ ಅನ್ನೋ ನಶ್ವರ ಆವರಿಸಿಕೊಂಡು ಒಂದು ರೀತಿಯಾದಂತಹ ಸೋಮಾರಿತನದಿಂದ ಕೂಡ ಬರಬಹುದು. ಆದರೆ ಸೋಲು ಬಂದಾಗ, ಒಂದು ಸರ್ತಿ ಸೋಲು ಬಂದಾಗ ಮನುಷ್ಯ ಎಚ್ಚೆತ್ಕೊಂಡ್ಬಿಡ್ಬೇಕು. ಆದರೆ ಇದರಲ್ಲಿ ಸೋಮಾರಿತನಾನೇ ಜೀವನ, ಸೋಲಕ್ಕೇನೆ ಹುಟ್ಟಿರುವಂತಹವರ ಜೀವನ ಅನ್ನಿಸುವ ಕಥೆಗಳು ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ನೀವು ಕೂಡ ಓದಿ, ತುಂಬಾನೇ ಚೆನ್ನಾಗಿದೆ ಪುಸ್ತಕ. ಇದೇ ರೀತಿಯ ಮತ್ತಷ್ಟು ಒಳ್ಳೊಳ್ಳೆ ಪುಸ್ತಕಗಳ, ಸಿನಿಮಾಗಳ, ವೆಬ್ ಸೀರೀಸ್ಗಳ ರಿವ್ಯೂ ಬೇಕು ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್, ಲೈಕ್ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ, ಮತ್ತಷ್ಟು ಸಿನಿಮಾ, ಪುಸ್ತಕ ಅಥವಾ ವೆಬ್ ಸೀರೀಸ್ನೊಂದಿಗೆ ಮತ್ತೆ ಬರ್ತೇನೆ. ಅಲ್ಲಿವರೆಗೂ ಯೋಚನೆ ನಿಮ್ಮದಾಗಿರಲಿ, ವಿಶ್ಲೇಷಣೆ ನಮ್ಮದಾಗಿರಲಿ, ಬಾಳು ಹಾಡಾಗಲಿ, ಭಾವ ಜೊತೆಗಿರಲಿ. ನಿಮ್ಮ ಸಮಯಕ್ಕೆ ಧನ್ಯವಾದಗಳು. ಮತ್ತೆ ಸಿಗೋಣ.